ನನಗೆ ನಮ್ಮ ಮನೆಯವ್ರಿಗೆ ಮಣ್ಣೆರ್ಚಿದ್ದು ಸಾಕು. ಇನ್ನು ಮುಂದೆ ಮಣ್ಣೆರ್ಸೋ ಸಾಹಸಕ್ಕೆ ಕೈ ಹಾಕಬೇಡ. ಇನ್ನು ಕಥೆ ಮುಗೀತು ನಾಗಿಣೆ, ನಾಗಿಣೆ, ನಾಗಿಣೆ. ಹೌದು, ಗುರುಗಳು ಹೇಳಿದ ನಾಗಯೋಧ ನನ್ನ ಅರ್ಜುನ್ ಅವರೇ. ಅಂದ್ರೆ ಇನ್ನು ನಾಗಮಣಿ ಹುಡ್ಕೋದಿಕ್ಕೆ ನನಗೆ ಸುಲಭ ಆಗೋಯ್ತು. ನನ್ನ ಸಹಾಯಕ್ಕೆ ನಾಗಯೋಧ ಸಿಕ್ಕಾಯ್ತು. ಹಾಗಾದ್ರೆ ಅರ್ಜುನ್ ಅವರೇ ನೀವು ನಾಗಯೋಧ? ಗುರುಗಳು, ನಾಗಯೋಧ ಒಬ್ಬ ಇದ್ದಾನೆ. ಅವನಿನ್ ಸಹಾಯಕ್ಕೆ ಬಂದ್ರೆ ನಾಗಮಣಿನ ನಾಗಲೋಕಕ್ಕೆ ತರೋದಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ್ರು. ಅದು ಇಷ್ಟು ಬೇಗ ಗೊತ್ತಾಗುತ್ತೆ ಅನ್ನೋ ನಿರೀಕ್ಷೆನ ನಾನು ಮಾಡಿರ್ಲಿಲ್ಲ. ನಾಗಮಣಿ ಈಗ ರುದ್ರನ ಕೈಯಲ್ಲಿದೆ. ಆ ರುದ್ರನಿಗೂ ವಿಷ್ಣುಗೂ ಒಂದು ಗತಿ ಕಾಣಿಸಿ ನಾಗಮಣಿನ ಆದಷ್ಟು ಬೇಗ ನಾಗಲೋಕಕ್ಕೆ ತಗೊಂಡು ಹೋಗ್ಬೇಕು. ಇಲ್ಲ, ಇಲ್ಲ. ಎಂತ ಕೆಟ್ಟ ಕನ್ಸು. ನಾನು ಸ್ವಲ್ಪ ಉದಾಸೀನ ಮಾಡ್ಬಿಟ್ರೆ ಈ ಕನ್ಸು ನನ್ ಸಾಗ್ಬಿಡುತ್ತೆ. ನಿಜ ಆಗೋದಕ್ಕೆ ನನ್ ಬಿಡಬಾರ್ದು. ಏನ್ ಮಾಡ್ಲಿ? ಹೌದಾ, ನಾನು ಗುರುಗಳ ಮರೆ ಹೋಗ್ಲೇಬೇಕು. ನಾನು ಗುರುಗಳ ಮರೆ ಹೋಗ್ಲೇಬೇಕು. ಗುರುಗಳೇ, ಗುರುಗಳೇ, ನಾನು ದಮಯಂತಿ. ಮಾತಾಡಿ ಗುರುಗಳೇ, ಮಾತಾಡಿ. ಹೇಳು ದಮಯಂತಿ. ಕೆಲವು ಸಲ ಕನಸುಗಳು ಮುಂಬರೋ ದಿನಗಳನ್ನ ಸೂಚಿಸ್ತಾವಂತೆ, ನಿಜನಾ? ಹೌದು. ಇನ್ನು 10 ದಿನಗಳಲ್ಲಿ ಅರ್ಜುನನಿಗೆ ನಾಗಸುತ್ತು ಕಾಣಿಸಿಕೊಳ್ಳುತ್ತದೆ. ಈಗ ಸಾಮಾನ್ಯ ವ್ಯಕ್ತಿಯಂತೆ ಇರುವ ಇವನು ಇನ್ನು 10 ದಿನಗಳ ನಂತರ ಸಂಪೂರ್ಣವಾಗಿ ನಾಗಯೋಧನಾಗುತ್ತಾನೆ. ಎಚ್ಚರ ದಮಯಂತಿ, ಎಚ್ಚರ. ಗುರುಗಳೇ, ಅಯ್ಯೋ ದೇವ್ರಿ, ಅಂದ್ರೆ ಇಷ್ಟು ದಿನ ನಾನು ಕಾಪಾಡ್ಕೊಂಡು ಬಂದಿದ್ದ ರಹಸ್ಯ ಮಣ್ಪಾಲಾಗುತ್ತಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸೋ ನನ್ನ ಅರ್ಜುನ್ ನನ್ನಿಂದ ದೂರ ಆಗ್ತಾನ? ಇಲ್ಲ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ದೇವ್ರೆ, ನನ್ಗೆ ಎಂತ ಪರಿಸ್ಥಿತಿ ತಂದಿಟ್ಬಿಟ್ಟಪ್ಪ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ನನ್ನ ಸಹಾಯಕ್ಕೆ ಸಹಸ್ರಕಾಳರಿದ್ರು. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಗಿದ್ದು ಮಾರ್ಗದರ್ಶನನ ನೀಡ್ತಾ ಇದ್ರು. ಹಾಗೆ ನಾಗರಾಣಿನೂ ನನ್ನ ಸಹಾಯಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಇಬ್ರು ಹಿಮಾಲಯದಲ್ಲಿ ಧ್ಯಾನ ಕುಳಿತಿದ್ದಾರೆ. ನಾನು ಅವರ ಸಹಾಯವನ್ನ ಇಂಥ ಸಮಯದಲ್ಲಿ ನಿರೀಕ್ಷೆ ಮಾಡೋದು ತಪ್ಪು. ಅಕಸ್ಮಾತ್ ನಾನು ನನ್ನ ಸಹಾಯಕ್ಕೆ ಕರೆದ್ರು ಅವರು ಈಗ ಬರ್ದೇ ಇರುವಂತ ಪರಿಸ್ಥಿತಿಯಲ್ಲಿರ್ತಾರೆ. ಪರಮೇಶ್ವರ, ನೀನು ನನ್ನನ್ನು ಕಾಪಾಡಬೇಕು. ಕಾಪಾಡ್ತೀನಿ. ವಿಷ್ಣುನ ನಾನೇ ಕಾಪಾಡ್ತೀನಿ. ಅವನ್ನ ಹುಡುಕ್ತಾ ಇರೋ ಜಾಗ ಇಲ್ಲ, ಮಾಡದೇ ಇರೋ ಪ್ರಯೋಗ ಇಲ್ಲ. ಆದ್ರೂ ಅವನ ನನ್ನ ಕಣ್ಣಿಗೆ ಬಿದ್ದಿಲ್ಲ, ನನ್ನ ಪ್ರಯೋಗಕ್ಕೂ ಸಿಕ್ಕಿಲ್ಲ. ಹಾಗಂತ ಕೈ ಚೆಲ್ಲಿ ಕೂತ್ಕೊಳ್ಳೋದು ಸಾಧಕನ ಲಕ್ಷಣ ಅಲ್ಲ. ವಿಷ್ಣು ಯಾವುದೇ ಪಾತಾಳದಲ್ಲಿ ಅಡಗಿದ್ರು ಸಹ ಅವನನ್ನು ನಾನು ಹುಡುಕ್ತೀನಿ. ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಭೈರವಾಗ್ಲಿ, ನಾಗಿಣಿ ಆಗ್ಲಿ, ಸಹಸ್ರಕಾಳ ಆಗ್ಲಿ, ಹಾಗೆ ತ್ರಿವೇಣಿನೇ ಆಗ್ಲಿ, ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ವಿಷ್ಣು ನಾಗಮಣಿ ಎಲ್ಲಿದೆ ಅನ್ನೋದನ್ನ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಹೌದು, ಹಾಗೆ ಮಾಡ್ತೀನಿ. ಇಲ್ಲ, ಈ ಬಾಬುನ ನಂಬ್ಕೊಂಡ್ರೆ ನನ್ನ ಮಗ ನನಗೆ ಸಿಗೋದಿಲ್ಲ. ಹೇಗಾದ್ರೂ ಮಾಡಿ ವಿಷ್ಣುನ ನಾನು ಉಳಿಸ್ಕೋಬೇಕು. ಅದಕ್ಕೆ ಬೇರೆ ಯಾರ ಮಾಂತ್ರಿಕನಿಗೆ ಮರೆ ಹೋಗ್ಬೇಕು. ಹಾಗೆ ನಮ್ಮ ಅರ್ಜುನ್ ನಾಗಯೋಧ ಅನ್ನೋದು ಒಂದು ಸಣ್ಣ ಸುಳಿವು ಯಾರಿಗೂ ಸಿದ್ದಿಲ್ಲರೋ ಹಾಗೆ ನೋಡ್ಕೋಬೇಕು. ಇದಕ್ಕೆಲ್ಲ ಒಂದು ಶಾಶ್ವತವಾದ
ಪರಿಹಾರ ಹುಡುಕ್ಲೇಬೇಕು. ಏನ್ ಮಾಡ್ಲಿ? ಹೇಮ, ಹಣ್ಣು ಕಾಯಿ ಕರ್ಪೂರ ಎಲ್ಲ ತಗೊಂಡ್ಯಾ? ನಾವು ಹೋಗ್ತಾ ಇರೋದು ದುರ್ಗಾಮ್ಮನ ದೇವಸ್ಥಾನಕ್ಕೆ. ಆ ಅಮ್ಮನ್ನ ಭಕ್ತಿಯಿಂದ ಬೇಡ್ಕೊ, ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಧೈರ್ಯವಾಗಿರು. ಹೊರಡೋಣ. ಎಲ್ಲಿಗೋ ಹೊರಟಿರೋ ಆಗಿದೆ. ಎಲ್ಲಿಗೂ ಅಲ್ಲ, ದೇವಸ್ಥಾನಕ್ಕೆ. ಯಾಕೆ? ನಮ್ಮನ್ನು ಕಾಯೋ ಗುರು ಕೈ ಚೆಲ್ಲಿ ಕೂತಾಗ ನಮ್ಮನ್ನ ರಕ್ಷಣೆ ಮಾಡು ಅಂತ ನಾವು ಬೇರೆ ದೇವ್ರ ಹತ್ರ ಮರೆ ಹೋಗ್ಬೇಕಲ್ಲ ಬಾಬಾ. ಅಂದ್ರೆ ನಿಮ್ಮನ್ನ ಕಾಪಾಡೋ ಶಕ್ತಿ ನನಗಿಲ್ಲ ಅಂತನ, ಅಥವಾ ನನ್ನ ಶಕ್ತಿ ಮತ್ತು ಸಾಧನೆ ಮೇಲೆ ನಿಮ್ಗೆ ಅನುಮಾನನ? ಹೌದು, ಎರಡೂನು. ಏನಂದ್ರೆ ತಾಯಿ? ಮತ್ತಿನ್ನೇನು ಬಾಬಾ, ಮಗ ಕಾಣ್ಲಿಲ್ಲ ಅಂತ ನಾನು, ಗಂಡ ಬರ್ಲಿಲ್ಲ ಅಂತ ನನ್ನ ಸೊಸೆ, ನಾವಿಬ್ರು ಕಣ್ಣೀರ್ ಹಾಕ್ತಾ ಇದ್ದೀವಿ. ಅದನ್ನ ನೋಡ್ಕೊಂಡು ನೀವು ಸುಮ್ಮನೆ ಕೂತಿದ್ದೀರಲ್ಲ, ಅಂದಮೇಲೆ ನಾವು ಬೇರೆ ದೇವ್ರ ಹತ್ರ ಮರೆ ಹೋಗ್ಲೇಬೇಕಲ್ಲ ಬಾಬಾ. ಕ್ಷುದ್ರ ದೇವತೆಗಳನ್ನ ಪೂಜಿಸೋ ನನ್ನನ್ನ ನೀವು ಗುರು ಅಂತ ಒಪ್ಕೊಂಡಿದ್ದೀರಾ. ಈಗ ನೀವು ಪುರಾಣ ದೇವತೆಗಳ ಹತ್ರ ಹೋದ್ರೆ ಯಾರು ನಿಮ್ಮ ಕೈ ಹಿಡಿಯೋದಿಲ್ಲ. ಹಾಗಂತ ನಮ್ಮನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡಬೇಡಿ ಬಾಬಾ. ಕಣ್ಣೀರಿಗೆ ಕರಿತಲೇ ಇರೋ ದೇವರು ಈ ಪ್ರಪಂಚದಲ್ಲೇ ಇಲ್ಲ. ಸರಿ, ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಪ್ರಯತ್ನ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀವೇನ್ ಪ್ರಯತ್ನ ಮಾಡ್ತೀರಾ? ಕರ್ಣ ಪಿಶಾಚಿಯನ್ನ ಆವಾಹನೆ ಮಾಡಿ ಅವನಿಂದ ವಿಷ್ಣು ಎಲ್ಲಿದ್ದಾನಂತ ತಿಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ವಿಷ್ಣುನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಜೈ ಮಹಾಕಾಲ. ನಾನು ಬೀಸಿದ ಬಾಣ ಬಾಬನ್ಗೆ ಸರಿಯಾಗಿ ನಾಟಿದೆ. ನೀವು ಕರ್ಣ ಪಿಶಾಚಿನ ಆಹ್ವಾನ ಮಾಡ್ತೀನಿ ಅಂದ್ರೆ ನಾವೆಲ್ಲೂ ಹೋಗೋದಿಲ್ಲ. ನಾವೆಲ್ಲರೂ ಇಲ್ಲೇ ಇದ್ದು ನಿಮಗೆ ಸಹಾಯ ಮಾಡ್ತೀವಿ. ಮತ್ತೆ ವಿಷ್ಣು ಮನೆಗೆ ಬಂದೇ ಬರ್ತಾನೆ. ನಾಗಮಣಿನ ವಶಪಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅದನ್ನ ಕಾಪಾಡ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ. ನಾಗಮಣಿ ಅನ್ನೋ ಅಮೂಲ್ಯ ರತ್ನನ ಸಾಮಾನ್ಯ ಹುತ್ತದಲ್ಲಿ ಇಟ್ಟಿರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರೋದಿಲ್ಲ. ಅದಕ್ಕೆ ನಾನು ನಿನ್ನ ಹುತ್ತದಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಣ್ಣ, ನೀನು ಇರಬೇಕಾದ ಜಾಗ ಪಾಳ್ ಬಂಗ್ಲೆ ಅಲ್ಲ, ಈ ಹುತ್ತ. ಯಾಕೆ ಗೊತ್ತಾ? ನೀನು ಸುರಕ್ಷಿತವಾಗಿರ್ಬೇಕು, ನೀನು ಯಾರ ಕಣ್ಗೂ ಬೀಳಬಾರ್ದು ಅಂತ ಪಾಂಡವರಿಗೆ, ಶ್ರೀರಾಮಚಂದ್ರನಿಗೆ ವನವಾಸ, ಅಜ್ಞಾತವಾಸ ತಪ್ಪಲಿಲ್ಲ. ಇನ್ನ ನಿನ್ನಂತವನಿಗೆ ತಪ್ಪುತ್ತಾ? ಆ ನಾಗಿನಿಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನ ಇಲ್ಲಿಂದ ಮುಕ್ತಿ ಕೊಡ್ತೀನಿ. ಅಲ್ಲಿವರೆಗೂ ನೀ ತಾಳ್ಮೆಯಿಂದ ಇರೋಣ. ಬರ್ಲಾ ಅಣ್ಣ?
ಇವನು ಮಾಡ್ತಾ ಇರೋ ಪ್ರಯೋಗದಿಂದ ವಿಷ್ಣು ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ಬರ್ತಾ ಇದೆ ನನಗೆ. ತಾಯಿ, ನಾನೀಗ ಪೂಜೆ ಶುರು ಮಾಡ್ತೀನಿ. ಮನೆ ಹೊರಗೆ ಯಾರು ಇಲ್ಲ ತಾನೆ? ಇಲ್ಲ ಬಾಬಾ, ಯಾರೂ ಇಲ್ಲ. ಹೊರಗೆ ಗೇಟ್ ಸಹ ಲಾಕ್ ಮಾಡಿದ್ದೀನಿ. ಯಾರು ಒಳಗೆ ಕೂಡ ಬರಕ್ಕಾಗಲ್ಲ. ನಾನೀಗ ಆವಾಹನೆ ಮಾಡ್ತಿರೋದು ಕರ್ಣಪಿಶಾಚಿನ. ಹೇಳಿ ಕೇಳಿ ಅದು ಶಕ್ತಿಯುತವಾಗಿರುತ್ತೆ. ಅಲ್ಪ ಸ್ವಲ್ಪ ದೋಷ ಕಂಡು ಬಂದ್ರು ನಾನಾಗ್ಲಿ ವಿಷ್ಣು ಆಗ್ಲಿ ಜೀವಂತವಾಗಿರೋದಿಲ್ಲ. ಅಯ್ಯೋ ಬಾಬಾ, ಯಾಕೆ ಅಪಶಂಕತ ಮಾತಾಡ್ತಿದ್ದೀರಾ? ನೋಡಿ, ಯಾವುದೇ ಲೋಪದೋಷ ಬರ್ದಿರೋ ಹಾಗೆ ನಾನು ಹೇಮ ನೋಡ್ಕೋತೀವಿ. ನೀವಿಷ್ಟೊಂದು ಭರವಸೆ ಕೊಟ್ರೆ ಸಾಕು. ನನ್ನ ಪೂಜೆಯನ್ನ ಸಾಂಗವಾಗಿ ನೆರವೇರಿಸಿ ವಿಷ್ಣುನ ಕ್ಷೇಮವಾಗಿ ಮನೆ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡಿ ಬಾಬಾ, ಪುಣ್ಯ ಕಟ್ಕೊಳ್ಳಿ ಬಾಬಾ. ತಾಯಿ, ನನಗೆ ವಿಷ್ಣುದು ಶುದ್ಧ ಆಗದೇ ಇರೋ ಬಟ್ಟೆ ಬೇಕು. ಏನು? ಶುದ್ಧಿ ಮಾಡ್ದೇ ಇರೋ ಬಟ್ಟೆನಾ? ಯಾಕೆ ಬಾಬಾ? ಯಾಕೆ ಏನು ಅನ್ನೋ ಪ್ರಶ್ನೆ ಕೇಳಬೇಡಿ. ಹೇಮ, ತಂದ್ಕೊಡು. ಕ್ಷಮಿಸಿ ತಾಯಿ. ಚೇಚೆ, ಕ್ಷಮೆ ಯಾಕೆ ಬಾಬಾ? ತಾವು ಏನೇ ಮಾಡಿದ್ರು, ಏನೇ ಹೇಳಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ವಿಷ್ಣುವಿನ ಬಟ್ಟೆಯಲ್ಲಿ ಬೆವರಿನ ವಾಸನೆ ಇರುತ್ತೆ. ಕರ್ಣಪಿಶಾಚಿ ಆ ಬೆವರಿನ ವಾಸನೆಯನ್ನ ಕಂಡು ಹಿಡಿದು ವಿಷ್ಣು ಎಲ್ಲಿದ್ದಾನೆ ಅಂತ ಹೇಳುತ್ತೆ. ಆ ಬೆವರಿನ ವಾಸನೆಯನ್ನ ಆಗ್ರಣಿಸುತ್ತಾ ಮುಂದೆ ಮುಂದೆ ನಮಗ್ ದಾರಿ ತೋರಿಸ್ತಾ ವಿಷ್ಣು ಇರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಜೈ ಮಹಾಕಾಲ. ಓಂ ರೀಂ ರಾಂ ಫಟ್ ಸ್ವಾಹ. ನನ್ನ ಪೂಜೆ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಕರ್ಣ ಪಿಶಾಚಿಯನ್ನ ಆವಾಹನೆ ಮಾಡ್ತೀನಿ. ಅದು ನನ್ನ ಕಿವಿ ಹತ್ರ ಬಂದು ವಿಷ್ಣು ಇರೋ ಜಾಗದ ಬಗ್ಗೆ ಹಂತ ಹಂತವಾಗಿ ವಿವರಿಸ್ತಾ ಹೋಗುತ್ತೆ. ಹಾಗೆ ದಾರಿ ತೋರಿಸ್ತಾ ಹೋಗುತ್ತೆ. ಅದನ್ನ ಹಿಂಬಾಲಿಸ್ಕೊಂಡು ನಾನು ಮತ್ತೆ ತ್ರಿವೇಣಿಯಮ್ಮ ಹೋಗ್ತೀವಿ. ಮನೆಯವರೆಲ್ಲ ಇಲ್ಲೇ ಇದ್ದು ಈ ಕುಂಡಲಿಯನ್ನ ಜೋಪಾನವಾಗಿ ನೋಡ್ಕೊಂಡು. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಈ ದೀಪ ಆರದ ಹಾಗೆ ನೋಡ್ಕೊಂಡು. ಸರಿ ಬಾಬಾ. ಹೇಮಾ, ಬಾಬಾ ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೆ? ಹೂವತ್ತೆಮ್ಮ, ತಿಳಿತು. ಅವರು ವಿಷ್ಣು ಇರೋ ಜಾಗಕ್ಕೆ ತಲುಪೋ ಮೊದಲು ನಾನ್ ವಿಷ್ಣು ಇರೋ ಜಾಗಕ್ಕೆ ತಲುಪಿ ನಾಗಮಣಿನ ಪಡ್ಕೋತೀನಿ. ನನ್ನೊಂದು ರಿಕ್ವೆಸ್ಟ್. ಹೇಳು. ನಾನು ನಿಮ್ ಜೊತೆ ಬರ್ತೀನಿ. ಬೇಡ, ನೀನ್ ಮನೇಲೇ ಇರು. ನೀನ್ ಹೋಗ್ತಾ ಇರೋದು ಅಪರಿಚಿತ ಜಾಗಕ್ಕೆ. ಅಲ್ಲಿ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ನನಗೆ ಅಪ್ಪನ ಪ್ರಾಣ ಎಷ್ಟು ಮುಖ್ಯನೋ ನಿನ್ನ ಪ್ರಾಣ, ಬಾಬಾ ಅವ್ರ ಪ್ರಾಣ ಅಷ್ಟೇ ಮುಖ್ಯ. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಮ್ಮ ಮತ್ತೆ ಅಮೃತ ಅವ್ರು ಇದಾರಲ್ಲ. ಇವನ್ ಹೇಳ್ತಾ ಇರೋದು ನಿಜ. ನಾನು ಅಮೃತ ಇಲ್ಲಿದ್ದು ಇದನ್ನೆಲ್ಲ ನೋಡ್ಕೋತೀವಿ. ಆಯ್ತು, ಬಾ. ಜೈ ಮಹಾಕಾಲ.
ಕರ್ಣಪಿಶಾಚಿ ಆವಾಹಯಾಮಿ. ಬಾ ಬಾ. ಹೊರಡು. ತ್ರಿವೇಣಿ ಅಮ್ಮ, ಅರ್ಜುನ್ ಬನ್ನಿ ನನ್ನ ಜೊತೆ. ಸರಿ ಬಾಬಾ. ಹೇಮ, ಬಾಬಾ ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ನೋಡು, ಇದನ್ನೆಲ್ಲ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಹ್ಞೂ ಅತ್ತೆಮ್ಮ. ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಇವತ್ತೇನೇ ಆದ್ರೂ ನಿಮ್ಮ ಅಪ್ಪನ ಕರ್ಕೊಂಡೇ ಹೋಗೋದು. ಅಷ್ಟಾದ್ರೆ ಸಾಕು. ಅಪ್ಪ ಯಾವ ಪರಿಸ್ಥಿತಿಲಿದ್ದಾರೋ ಏನೋ. ಪಾಪ ಹೇಳಿದ್ರಲ್ಲ ನಿಮ್ಮಪ್ಪ ಕ್ಷೇಮವಾಗಿದ್ದಾರೆ ಅಂತ. ಇಲ್ಲ ಅಜ್ಜಿ, ನಾನು ಕಣ್ಣಾರೆ ನೋಡೋವರೆಗೂ ನಾನು ಯಾರ ಮಾತನ್ನು ನಂಬೋದಿಲ್ಲ. ಅದು ಸರಿನೇ. ವಿಷ್ಣುನ ಕಣ್ಣಾರೆ ನೋಡೋವರೆಗೂ ನನ್ನ ಮನ್ಸಿಗೂ ಸಮಾಧಾನ ಇಲ್ಲ. ಜೈ ಮಹಾಕಾಲ. ಇದೇನಿದು? ನಾಗಮಣಿ ಯಾರ ವಶದಲ್ಲಿದೆಯೋ ಅವರಿಗೆ ನಾನು ಸಹಾಯ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಪರಮೇಶ್ವರ, ನಾನು ವಿಷ್ಣು ಇರೋ ಜಾಗನ ನೋಡ್ಬೇಕು ಅಂದ್ರೆ ಭೈರವನೇ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಹೊರಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿ ಅತ್ತೆಗೆ ಅನುಮಾನ ಬರ್ದೇ ಇರೋ ಹಾಗೆ ನಾನು ಇಲ್ಲಿಂದ ಹೋಗ್ಬೇಕು. ಏನ್ ಹೇಳೋದು, ಏನ್ ಮಾಡೋದು ಒಂದು ಗೊತ್ತಾಗ್ತಾನೆ ಇಲ್ವಲ್ಲ. ಅಮೃತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿಮ್ ಬಗ್ಗೆನೆ. ನನ್ನ ಬಗ್ಗೆನಾ? ಮಾವ ಇಲ್ದೆ ನಿಮ್ ಮುಖ ಇಷ್ಟು ಬಾಡೋಗಿದೆ. ನನ್ನ ಮನಸ್ಸನ್ನ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅಮೃತ. ನಿನ್ನಂಥ ಸೊಸೆ ಬೇಕು ಅಂದ್ರೂ ಯಾರಿಗೂ ಸಿಗೋದಿಲ್ಲ. ನಿಮ್ಮ ಒಳ್ಳೆತನ, ಅರ್ಜುನ್ ಅವರ ಪ್ರೀತಿ ನನ್ನನ್ನು ಕರ್ಗೋ ಹಾಗೆ ಮಾಡ್ತಾ ಇದೆ. ಆದರೆ ನನ್ನ ಕರ್ತವ್ಯ ನನ್ನನ್ನು ಒಳಗಡೆಯಿಂದ ವಜ್ರದ ಹಾಗೆ ಗಟ್ಟಿ ಮಾಡ್ತಾ ಇದೆ. ಕೊನೆಗೆ ವಜ್ರನೇ ಹೊಳೆಯೋದು ಉಳಿಯೋದು ಅದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಾಗಿರೋದನ್ನ ನೋಡ್ತಾ ಇದ್ರೆ ಆ ಭೈರವ ವಿಷ್ಣುನ ಹುಡ್ಕೋಕೆ ಬೇರೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಸತ್ಯ. ರುದ್ರ, ಇದು ಏನು? ಇದನ್ನ ಯಾರು ಮಾಡಿದ್ದು? ಇದು ಕರ್ಣ ಪಿಶಾಚಿ ಕುಂಡಲಿ. ಇದನ್ನ ಬಾಬಾ ಮಾಡಿದ್ದು. ಇದರಿಂದ ಏನಾಗುತ್ತೆ? ಈ ಕರ್ಣ ಪಿಶಾಚಿ ನಿಮ್ಮಣ್ಣ ಎಲ್ಲಿದ್ದಾರೆ ಅಂತ ತೋರ್ಸತ್ತಂತೆ. ಹೌದಾ? ಹೇಗೆ? ಜಾಗ ತೋರ್ಸಕ್ ಅದು ಹೋಗಿದೆ. ಅದ್ರ ಹಿಂದೆನೆ ಬಾಬಾ, ಅತ್ತೆಮ್ಮ ಮತ್ತೆ ಅರ್ಜುನ್ ಕೂಡ ಹೋಗಿದ್ದಾರೆ. ಈ ಕರ್ಣಪಿಶಾಚಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ನಾನು ನಾಗಮಣಿ ಮತ್ತೆ ವಿಷ್ಣುನ ಬಚ್ಚಿಟ್ಟಿರೋ ಹುತ್ತನ ತೋರಿಸ್ಬಿಡುತ್ತೆ.